ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸರವರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಿರುವ ಆದರ್ಶ ವ್ಯಕ್ತಿತ್ವದ ಶಾಸಕರಾಗಿದ್ದಾರೆ ಅಂತ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ದಲಿತ ಸಂಘರ್ಷ ಸಮಿತಿ ರಾಜ್ಯ ಮುಖಂಡರಾದ ಮುಂಡರ್ಗಿ ನಾಗರಾಜ್ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರು ಕೂಡ್ಲಿಗಿ ತಾಲೂಕಿನ ಸಕಲಾಪುರದಟ್ಟಿ ಗ್ರಾಮದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗ್ರಾಮ ಶಾಖೆಯ ನಾಮಫಲಕ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂದರ್ಭದಲ್ಲಿ ಶಾಸಕರನ್ನ ಹೊಗಳಿದರು. ಇನ್ನು ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಅವರು ಸಂಘಟನೆ ನಾಮಫಲಕ ಉದ್ಘಾಟಿಸಿ ಅವರು ಕೂಡ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮೊಳಕಾಲ್ಮೂರು ತಾಲೂಕಿನ ಸಿದ್ದನಕೋಟೆ ಚಿತ್ರಗಿ ವಿಜಯ ಶಾಂತೇಶ್ವರ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀಯುತ ಬಸವಲಿಂಗ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಡಿಎಸ್ಎಸ್ ವಿಜಯನಗರ ಜಿಲ್ಲಾ ಸಂಚಾಲಕ ಎಸ್ ದುರ್ಗೇಶ್, ತಾಲೂಕು ಸಂಚಾಲಕ ಬಿಟಿ ಗುದ್ದಿ, ಡಿಎಸ್ಎಸ್ ದುರ್ಗೇಶ್ ಕಂದಗಲು, ಕೆ ಪರಶುರಾಮ್, ತಾಲೂಕು ಸಂಚಾಲಕ ಬಡೆಲಡ್ಕ ದುರ್ಗೇಶ್ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಶಿಕ್ಷಕ ಕೆಂಚಮಲ್ಲನಹಳ್ಳಿ ಮಹಂತೇಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ವಿಜಯನಗರ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಂಜುನಾಥ್, ಡಿವೈಎಸ್ಪಿ ಮಲ್ಲೇಶ್ ದೊಡ್ಡಮನೆ, ಸಿಪಿಐಡಿ ದುರ್ಗಪ್ಪ, ಪಿಎಸ್ಐ ಸಿದ್ದರಾನ ಬೆದ್ರಾಣಿ ಹಾಗೂ ಗೀತಾಂಜಲಿ, ಮುಖಂಡರಾದ ಎಳನೀರು ಗಂಗಣ್ಣ, ಬಳ್ಳಾರಿ ಜಿಲ್ಲಾ ಡಿಎಸ್ಎಸ್ ಸಂಚಾಲಕ ಗೋವರ್ಧನ್ ನಟರಾಜಗೌಡ, ಡಿಒ ಮೊರಾರ್ಜಿ, ಹುಲಿಕೇರಿ ದುರ್ಗೇಶ್, ಚಿತ್ರದುರ್ಗ ಗಂಗಾಧರ, ಸಕಲಾಪುರ ಗ್ರಾಮ ಘಟಕದ ಅಧ್ಯಕ್ಷ ಯಲ್ಲಪ್ಪ ಜೋಡಪ್ಪ, ಕಾನ ಮಡುಗ ಫಕೀರಪ್ಪ, ದುರ್ಗೇಶ್ ಸೇರಿದಂತೆ ಡಿಎಸ್ಎಸ್ ಗ್ರಾಮ ಘಟಕದ ಅನೇಕ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮದ ಹಿರಿಯರು, ಮಹಿಳೆಯರು, ಮಕ್ಕಳು, ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು, ಯುವಕ ಯುವತಿಯರು, ವಿವಿಧ ಜನಪ್ರತಿನಿಧಿಗಳು, ಗಣ್ಯರು, ಹೋರಾಟಗಾರರು, ತಾಲೂಕಿನ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುದ್ಧ ನ್ಯೂಸ್, ಕೂಡ್ಲಿಗಿ. ಯಾವ್ದೊಂದು ಕಾರ್ಯಕ್ರಮದಿದ್ರು ಅವ್ರ ಕ್ಷೇತ್ರ ಜನರ ಬಗ್ಗೆನೇ ಮಾತಾಡ್ತಿರ್ತಾರೆ. ಎಲ್ಲರ ಹತ್ರ MLA ಸಿಗ್ಲಿ, ಯಾರಾದ್ರೂ ಫ್ರೆಂಡ್ಸ್ ಸಿಗ್ಲಿ, ನಾವು ಸಿಕ್ಕರು ಸಹ ಸಂತೋಷ್ ಸರ್ ಜೊತೆಗೆ ಬಂದಾಗ ಅದೇ ಮಾತಾಡ್ತಿರ್ತಾರೆ. ಇಲ್ಲ ಸರ್, ನಮ್ಮ ಕ್ಷೇತ್ರದಲ್ಲಿ ಇದು ಮಾಡ್ಬೇಕಾಯ್ತು. ಅವ್ರ ಫ್ರೆಂಡ್ ಸಂತೋಷ್ ಸರ್ ಇಬ್ಬರು ಕ್ಲೋಸ್ ಫ್ರೆಂಡ್ಸ್. ಈ ಜನಾಂಗಕ್ಕೆ ಮಾದಿಗ ಮತ್ತು ಅದ್ರ ಸಂಬಂಧಪಡ್ತಕ್ಕಂಥ ಒಂದು 5 ಜನಾಂಗಕ್ಕೆ ಮಾತ್ರ ನಾನು ಕೊಡ್ತಕ್ಕಂಥ ಅವಕಾಶಗಳಿದ್ದಾವೆ. MLA ಅವ್ರಿಗೆ ಅವಾಗಲೇ ಹೇಳ್ತಾ ಇದ್ದೆ ನಾನು, ನನಗೊಂದು ಅವಕಾಶ ಇದೆ ಅಂತೇಳಿ. ಲಾಸ್ಟ್ ಕಳೆದ ಸಾರಿ ಸ್ವಲ್ಪ ಗ್ರಾಂಟ್ ಕಡಿಮೆ ಇತ್ತು, ಈ ಸರಿ ನಮ್ಮ ಮುಖ್ಯಮಂತ್ರಿಗಳ ಹತ್ರ ಮನವಿ ಮಾಡಿದಾಗ ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ಸರ್ಕಾರದಲ್ಲೂ ಸಹ ನಾವು ಒಳ್ಳೊಳ್ಳೆ ಸ್ಕೀಮ್ಸ್ ತೊಗೊಂಡು ಬಂದಿದ್ದೀವಿ. 5 ಗ್ಯಾರಂಟಿಗಳಿಂದ ಹಿಡಿದು ಎಲ್ಲದು. ತಾವುಗಳು ದಯಮಾಡಿ ಇದನ್ನೆಲ್ಲ ಸದುಪಯೋಗ ಪಡಿಸಬೇಕು. ನನ್ನ ಇಲಾಖೆಯಲ್ಲಿ ಸಹ ನಾನು ತಮಗೆ ಈ ಜಿಲ್ಲೆಗೆ ವಿಶೇಷವಾಗಿ ಒತ್ತು ಕೊಟ್ಟು ಸ್ವಲ್ಪ ಗ್ರಾಂಟನ್ನು ನಾನು ಹಾಕಿಕೊಡ್ತೀನಿ ಅಂತೇಳಿ ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು. ಇದುವರೆಗೆ ಕಣ್ಣಿನ ಡಾಕ್ಟರ್ 1,000 ರೂಪಾಯಿ ಚಾರ್ಜ್ ಮಾಡ್ತಾರೆ. 1,000 ರೂಪಾಯಿ ಅಂದರೆ ಇದು ಸರ್ವೀಸು. ನಾನು ಯೋಚನೆ ಮಾಡಿದೆ, ನಾನು ಬಳ್ಳಾರಿ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆ ಇರಬೇಕಾದ್ರೆ, ಈಗ ವಿಭಜಿತ ಆಗಿದೆ. ಮುಂಚೆ ಭಾಳಷ್ಟು MLAಗಳು ನಾನು ನೋಡಿದ್ದೀನಿ, ಮಂತ್ರಿಗಳು ನೋಡಿದ್ದೀನಿ. ನಾನು ಒಂದು ಸರ್ವೀಸ್ ಅಂತೇಳಿ, ಒಂದು ಸೇವೆ ಅಂತೇಳಿ ಯೋಚನೆ ಮಾಡ್ತಕ್ಕಂಥ ಒಬ್ಬ ಏಕೈಕ ವ್ಯಕ್ತಿ ನಮ್ಮ ಶ್ರೀನಿವಾಸ್ ಸರ್ ಡಾಕ್ಟ್ರು. ನಿಜವಾಗ್ಲೂ ನಾನಂತೂ ಹೆಮ್ಮೆ ಆಯಿತು. ಇವತ್ತು ಲೇಟ್ ಆಯಿತು, ಅದರ ಸಲುವಾಗಿ ಲೇಟ್ ಆಯಿತು. ಇಲ್ಲಿ ಬರೋದು 1.5 hour ಮುಂಚೆ ಬರ್ತಿದ್ವಿ. ಏನು ಕಣ್ಣು ನೋಡ್ಸ್ಕೊಂಬಕ್ಕೆ ಬಂದಿದ್ರಲ್ಲ, ನಾನು ಹೇಳಿದೆ ಡಾಕ್ಟ್ರೆ ಆಯಿತು ಹೋಗೋಣ ಅಂತ. ಪಾಪ ಅವ್ರು ಬರೋಕ್ಕೆ ತನಕ ಕಾಯೋದು ಲೇಟ್ ಆಗ್ತದೆ, ಒಂದು 2 ನಿಮಿಷ ಅವ್ರದ್ದು ಮುಗಿಸ್ಬಿಡ್ರಿ ಅಂದ್ರೆ ಅವ್ರು ಮುಗಿಸಿದ್ರು. ಅಂತ ಒಬ್ಬ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರೇ. ಅದೇ ರೀತಿಯಾಗಿ ನಮ್ಮ ಪರಮ ಪೂಜ್ಯ ನಮ್ಮ ಸಿದ್ದನಕೋಟೆಯ ನಾನು ನಮ್ಮ ಸಂಘಟನೆಯಲ್ಲಿ ಇರ್ತಕ್ಕಂಥ ಡೈರೆಕ್ಷನ್ಸ್ ಹಿಂಗೆ ಇರ್ತದೆ. ಯಾವುದೇ ಹಳ್ಳಿಗಳಲ್ಲಿ ಜಾತಿ ಕೋಮು ಜಗಳ ಮಾಡಿಸಬಾರ್ದು. ಯಾವುದೇ ಹಳ್ಳಿಗಳಲ್ಲಿ ವೈರತ್ವ ಕಟ್ಕೊಂಡು ನೀವು ಯಾವುದೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಎಲ್ಲರನ್ನು ಪ್ರೀತಿಯಿಂದ, ವಿಶ್ವಾಸದಿಂದ, ಎಲ್ಲ ಜಾತಿ ಜನಾಂಗಗಳ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಮಾತ್ರ ಈ ಸಮಾಜದಲ್ಲಿ ನಾವೇನಾದರೂ ಸಾಧನೆ ಮಾಡೋಕ್ಕಾಗ್ತದೆ ಅಂತಕ್ಕಂಥ ವಿಚಾರ ನಾನು ಯಾವಾಗಲೂ ತಿಳಿಸ್ತಾ ಇರ್ತೀನಿ. ಅದೇ ರೀತಿ ಸ್ನೇಹಿತರೆ, ಇನ್ನು ಅದನ್ನು ಮುಂದುವರೆದು ಮಾತಾಡಬೇಕಾದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಊರಿಗೆ ಸಾಕು. ಅಂಬೇಡ್ಕರ್ ಅವರು ತಮಗೆಲ್ಲ ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಅಂಬೇಡ್ಕರ್ ಅಂದ ತಕ್ಷಣ ಅವ್ರು ಬಿಡಪ್ಪ, ಅವರು ದಲಿತರಿಗೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತೇಳಿ. ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಇದೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಅತ್ಯಂತ 2 ಕೊಡುಗೆಯನ್ನು ಕೊಟ್ಟಿದ್ದಾರೆ, ದೊಡ್ಡ ಮಹತ್ತರವಾಗಿರ್ತಕ್ಕಂಥದ್ದು. ಮೊದಲೇನಂತಂದ್ರೆ, ಈ ದೇಶದಲ್ಲಿ ಸ್ವತಂತ್ರ ಬರೋದಕ್ಕಿಂತ ಮುಂಚಿತವಾಗಿ 1920 ಆಚೆ, ತಮ್ಮ
ಕೇಳಿದ ತಕ್ಷಣ ಇದು ಒಂದು ಸಂಘಟನೆ ಒಂದು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಯಮಾಡಿ ಅನ್ಯತಾ ಭಾವಿಸಬಾರ್ದು ಬೇರೆಯವರು. ಯಾಕೆಂತಂದ್ರೆ ಇವತ್ತು ನನ್ನ ಜೊತೆ ನಾನೊಂದು ಕಳೆದ 40 ವರ್ಷಗಳಿಂದ ನನ್ನ ಜೊತೆ ನನ್ನ ಸ್ನೇಹಿತರಿದ್ದಾರೆ, ಕುರುಬರಿದ್ದಾರೆ ನನ್ನ ಜೊತೆ. 40 ವರ್ಷ ಅವನು ಯಾವ ಜಾತಿ ಗೊತ್ತಿಲ್ಲ. ವಾಲ್ಮೀಕಿಗಳಿದ್ದಾರೆ, ಅವ್ರಿಗೆ ಅವ್ರ ಜಾತಿನೇ ಗೊತ್ತಿಲ್ಲ. ನಾನು ಲಿಂಗಾಯತರಿದ್ದಾರೆ, ನಮ್ಮ ನಟರಾಜ್ ಅಂತೇಳಿ, ಇವರು ಲಿಂಗಾಯತರು, ನಟರಾಜ್ ಗೌಡ್ರು ಅಂತ. ನನ್ನ 40 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಅವ್ರು DSS ಒಪ್ಕೊಂಡಿದ್ದಾರೆ. ಅಂದರೆ ಆ ಕುರುಬರು ಒಬ್ಬರು, ಆಮೇಲೆ ವಾಲ್ಮೀಕಿಗಳನ್ನ ಅವ್ರನ್ನ ಗುರ್ತು ಮಾಡೋಕ್ಕೋಸ್ಕರ ಅವ್ರ ಸಂಘದ ಎಲೆಕ್ಷನ್ ನಾವು ನಿಲ್ಲಿಸಿದ್ವಿ. ಕುರುಬರ ಎಲೆಕ್ಷನ್ ನಿಲ್ಲಿಸಿ ಎಲ್ಲರೂ ನೀನಲ್ಲಪ್ಪ ನೀನೇನು ಕುರುಬರ ಅಂತ ಕೇಳ್ತಾ ಇದ್ರು ಅವ್ರನ್ನ. ಅಂದರೆ ಈ ಸಂಘಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯಲ್ಲಿ ಅದಕ್ಕೆ ಹೇಳ್ತಿದ್ರು, ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಕಟ್ಟಬೇಕಾದ್ರೆ ಮೊದಲೇ ಹೋರಾಟ ಕುಂಬಾರ ಸಲುವಾಗಿ ಮಾಡ್ತಾರೆ. ಕುಂಬಾರ ಒಬ್ಬ ಹೆಣ್ಮಗಳಿಗೆ ಕೋಲಾರ ಜಿಲ್ಲೆಯಲ್ಲಿ ರೇಪ್ ಮಾಡ್ತಾರೆ. ಒಕ್ಕಲಿಗರು ರೇಪ್ ಮಾಡಿದಾಗ ಆಯಮ್ಮನ ವಿರುದ್ಧ, ಅದ್ರ ವಿರುದ್ಧ, ಘಟನೆ ವಿರುದ್ಧ ಮಾಲೂರು ತಾಲೂಕು ಟೀಕಲ್ ಹೋಬಳಿ ಅಂತೇಳಿ ಅಲ್ಲಿಂದ ಬೆಂಗಳೂರು ಮಹಾನಗರಕ್ಕೆ ಪಾದಯಾತ್ರೆ ಮಾಡ್ತಾರೆ. ನಾನು ಹೇಳಿದೆ 75-76 ಈ ಮಾತನ್ನ. ಅಂದರೆ ದಲಿತ ಸಂಘರ್ಷ ಸಮಿತಿ ಅಂದ ತಕ್ಷಣ, ಅಂಬೇಡ್ಕರ್ ನೋಡಿದ ತಕ್ಷಣ ಒಂದು ಜಾತಿ ಸೀಮಿತ ಅಂತ ದಯಮಾಡಿ ಭಾವಿಸ್ಬೇಡಿ. ನಾವೆಲ್ಲರ ಪರವಾಗಿನೂ ಕೆಲಸ ಮಾಡ್ತೀವಿ. ಅದಕ್ಕೆ ನಾನು ಇಲ್ಲಿ ಇರ್ತಕ್ಕಂಥವ್ರಿಗೆ, ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಹೇಳ್ತೀನಿ, ನೀವು ಯಾವುದು ಚಾಲೆಂಜ್ ಇಲ್ಲ, ಇಲ್ಲಿ ಎಲ್ಲರೂ ಸಮಾನರೇ. ತಾವು ದಯಮಾಡಿ ಎಲ್ಲರ ಜೊತೆ, ಮೇಲ್ವರ್ಗದವ್ರ ಜೊತೆನೂ ಸಮನ್ವಯ ಸಾಧಿಸಿ ಅವ್ರ ಜೊತೆ ನಾವೆಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಈ ಊರಿಗೆ ಆಗ್ತಕ್ಕಂಥ ಒಳ್ಳೆ ಕೆಲಸಗಳು ನಾವು ಮಾಡಬೇಕಾಗಿದೆ. ಈ ಊರಿನಲ್ಲಿ ಏನಾದರೂ ಒಳ್ಳೆ ಕೆಲಸಗಳಿದ್ರೆ ಅದನ್ನು ನಾವು ಶಾಸಕರ ಹತ್ರ ಮನವಿ ಮಾಡ್ಕೊಂಡು, ಯಾಕಂದ್ರೆ ನಿಮ್ಮ ಶಾಸಕರು ಇದ್ದಾರಲ್ಲ, ಅವ್ರು ಯಾವಾಗಲೂ ನೋಡಪ್ಪ, ಇವಾಗ ಯಾರಿಗೆ ಹೇಳ್ತಾ ಇದ್ರು ಬರ್ಬೇಕಾದ್ರೆ, ನೋಡಪ್ಪ ನೀವೇನನ್ನಾಗಿರ್ರಿ, ನನಗೆ ಪೀಸ್ ಆಗಿರ್ಬೇಕು ಅಷ್ಟೇ, ಜಗಳ ಮಾಡ್ಕೋಬೇಡ್ರಿ, ಇಬ್ಬರು ಜಗಳ ಮಾಡ್ಕೋಬೇಡ್ರಿ, ಜಗಳ ಇಲ್ದಂಗಿದ್ರೆ ನಾನು ಊರಿಗೆ ಬರ್ತೀನಿ, ಜಗಳ ಮಾಡ್ಕೊಂಡು ನಾನು ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ಜಗಳ ಮಾಡಬಾರ್ದು ಅಂತಕ್ಕಂಥ ಕಾನ್ಸೆಪ್ಟ್ ಏನಿದೆ, ಅದು ರಾಜಕಾರಣಿಗಳಿಗೆ ಬಂದಾಗ ಸಮಾಜ ಸಹ ಸುಭಿಕ್ಷೆಯಿಂದ ಇರ್ತದೆ, ಒಂದು ಊರುಗಳು ಸಹ ತಣ್ಣಗಿರ್ತಾವಂತೆ ಅಂತಕ್ಕಂಥ ಭಾವನೆ. ಸ್ನೇಹಿತರೆ, ಇವತ್ತು ದಲಿತ ಸಂಘರ್ಷ ಸಮಿತಿ ಅಖಂಡ ಜಿಲ್ಲೆ ಬಳ್ಳಾರಿ ಜಿಲ್ಲೆಗಿರ್ಬೇಕಾದ್ರೆ 1982 ಇಸ್ವಿಯಲ್ಲಿ ಬಳ್ಳಾರಿಯಲ್ಲಿ ಪ್ರಾರಂಭ ಆಯಿತು. 74ರಾಗ ಇದು ಪ್ರಾರಂಭ ಆಗ್ತದೆ. ಭದ್ರಾವತಿಯಲ್ಲಿ ಇದರ ಮೂಲ ಸ್ಥಾನ. ಅಲ್ಲಿಂದ ಬೆಂಗಳೂರಿನಲ್ಲಿ ಪ್ರಾರಂಭ ಆಗಿ 75ರಲ್ಲಿ ಕೋಲಾರ ಜಿಲ್ಲೆಯಲ್ಲಿ 2 ದೊಡ್ಡ ಹೋರಾಟ ಆಗ್ತವೆ. ಒಂದು ಲಕ್ಷ್ಮಮ್ಮ ಅಂತೇಳಿ ರೇಪ್ ಆಗ್ತದೆ, ಅಲ್ಲಿಂದ ಪ್ರಾರಂಭ ಆಗ್ತದೆ. ಅದರ ನಂತರ ನಾಗಸಂದ್ರ ಅಂತೇಳಿ ಕೋಲಾರ ಜಿಲ್ಲೆಯಲ್ಲಿ ಒಂದು ದೊಡ್ಡ ಭೂ ಹೋರಾಟ ಆಗ್ತದೆ. ಈಚಲ್ ಗಿಡಗಳೆಲ್ಲ ಇರ್ತವೆ, ಅದನ್ನು ಹೊಡೆದಾಕೋದ್ರ ಮುಖಾಂತರ, ಕಡ್ದಾಕೋದ್ರ ಮುಖಾಂತರ ಭೂಮಿ ಕೊಡ್ಬೇಕಂತ ದೊಡ್ಡ ಹೋರಾಟ ಆಗ್ತದೆ. ಇಲ್ಲಿಂದ ಪ್ರಾರಂಭ ಆಗಿದ್ದು ಬಳ್ಳಾರಿ ಜಿಲ್ಲೆಯಲ್ಲಿ 1982ರಲ್ಲಿ ಇದು ಪ್ರಾರಂಭ ಮಾಡಿ, ಅಲ್ಲಿ ಚಳಗುರ್ಕಿ ದೇವಸ್ಥಾನ ಅಂತ ಒಂದಿದೆ, ತಮಗೆಲ್ಲ ಗೊತ್ತಿರ್ಬೇಕು. ಚಳಗುರ್ಕಿಯಲ್ಲಿ ಎರಿತಾತ ದೇವಸ್ಥಾನ ಅಂತೇಳಿ, ಅದನ್ನು ಪ್ರವೇಶ ಮಾಡೋದ್ರ ಮುಖಾಂತರ ಆಗಿನ ಜಿಲ್ಲಾಧಿಕಾರಿಗಳು, ಆಗಿನ SP ಶ್ರೀಕುಮಾರ್ ಅಂತೇಳಿ, ಮತ್ತು ಆಗಿನ ಜಿಲ್ಲಾಧಿಕಾರಿಗಳು ವೀಣಾ ರಾಮರಾವ್ ಅಂತೇಳಿ, ಮತ್ತೆ AC ಗಣೇಶನ್ ಅಂತೇಳಿ, ಇವ್ರ ನೇತೃತ್ವದಲ್ಲಿ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ವಿ ಅಂತ ಸಂವಿಧಾನ ಶಿಲ್ಪಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇಂಥ ಒಂದು ಸುಮ್ಮನೆ ಇಲ್ಲಿ ಒಂದು ಹಾರ ಹಾಕ್ಬಿಟ್ಟು, ಶಾಲ ಹಾಕ್ಬಿಟ್ಟು ಒಂದು ಮಾಡಿಗೆ ಮಾಡ್ಕೊಂಡಂತ ಅದಲ್ಲ. ಈ ಒಂದು ನಿಮ್ಮ ಮುಂದೆ ಇವತ್ತಿನ ನಿಂತ್ಕೊಂಡು ಮಾತಾಡಕ್ಕಂಥ ಶಕ್ತಿ ಕೊಟ್ಟಿರೋದು. ಸೊ ಇದರಲ್ಲಿ ನಮ್ಮ ಪ್ರಾಸ್ತಾವಿಕವಾಗಿ ಭಾಳ ಚೆನ್ನಾಗಿ ತಾವೆಲ್ಲ ವಿಷಯಗಳ ಪ್ರಸ್ತಾಪ ಮಾಡಿದ್ರು. DSS ಅಂದರೆ ಏನು, ಅಂಬೇಡ್ಕರ್ದು ಇದ್ರದ್ದು ಏನಂತ, ಮತ್ತು ನಮ್ಮ ಮುರಾರ್ಜಿ ಸರು ಎಷ್ಟು ಒಳ್ಳೆ ಹಾಡು ಹೇಳಿದ್ರು, ಎಲ್ಲ ನಾವು ಕಟ್ಟಬೇಕು ಅಂತ ಹೇಳ್ಬಿಟ್ಟು. ನೋಡಿ, ಒಂಥರ ಪ್ರತಿಯೊಂದೂ ನಮಗೆ ಒಂದೊಂದು ಪಾಠಗಳಾಗ್ತವೆ. ಪ್ರತಿಯೊಬ್ಬರು ದುರ್ಗೇಶ್ ಅಣ್ಣನವರು ಒಡೆದ ಮನಸ್ಸುಗಳನ್ನ ಹೆಂಗೆ ಸರಿ ಮಾಡ್ಕೋಬೇಕಂತೇಳಿ ನನ್ನ ಸಮಯ ಪ್ರಜ್ಞೆ ಬಗ್ಗೆ ನಮ್ಮ ದುರ್ಗೇಶ್ ಅಣ್ಣರು ಹೇಳಿದ್ರು. ಮತ್ತು ಎಲ್ಲ ಆಗಿರ್ತಕ್ಕಂಥ ನೋಡು ಒಬ್ಬೊಬ್ಬರು ಎಳೆ ಆಗಿ ಬಿಚ್ಚಿಟ್ಟು. ಸೊ ಇದು